ಓಕೆ ದೀಪೇನ್, ಮೇನ್ ಕ್ವಶನ್ ಬರೋಣ. ನೀವು ನನ್ನ ಜೊತೆ ಏನಕ್ಕೆ ಕೆಲಸ ಮಾಡಬೇಕು? ಯಾಕೆ ಸರ್ ಇಷ್ಟೊಂದು ಕೆಲಸ ಎಲ್ಲ ನೀವೇ ಮಾಡ್ಕೋತೀರಾ? ನೀವೇನು ಅಡಿಗೆ ಮನೆ ಓಪನ್ ಮಾಡಿಲ್ವಲ್ಲ ಒಬ್ರೇ ಮಾಡಕ್ಕೆ, ಕಂಪ್ನಿ ತಾನೇ ಓಪನ್ ಮಾಡಿರೋದು. ಹಾ ದೀಪೇನ್, ನಿಮಗೆ ನನ್ನ ಕ್ವಶನ್ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ನೀವು ನಮ್ ಕಂಪ್ನಿಲೇ ಏನು ಕೊರಟ್ ಮಾಡ್ಬೇಕು ಅಂದ್ರೆ ನಮ್ ಜೊತೆನೆ ಯಾಕೆ ಮಾಡ್ಬೇಕು ಅಂತ. ಲೌಡೆ, ನಂದೇ ಸ್ವಂತ ಕಂಪ್ನಿ ಇದ್ದಿದ್ರೆ ನಾನ್ ಯಾಕೆ ನಿನ್ನ ಹತ್ರ ಬರ್ತಾ ಇದ್ದೆ? ಅದಕ್ಕೆ ನಿನ್ನ ಹತ್ರ ಬಂದಿರೋದು. ಈ ಮಿಂಡ್ರುಗುಳ್ದೋನೆ ನಾನ್ ಕೇಳ್ತಾ ಇರೋದು, ನೀನ್ ಯಾಕೆ ಈ ಕಂಪ್ನಿಲಿ ಕೆಲಸ ಮಾಡ್ಬೇಕು ಅಂತ? ದುಡ್ಗೋಸ್ಕರ? ಬೋಳಿ ಮಗನೆ, ಅರ್ಥ ಮಾಡ್ಕೋ ಕ್ವಶನ್ನ. ಇವಾಗ ದುಡ್ಡನ್ನ ಸೈಡಿಗಿಡು. ನೀನ್ ಯಾಕೆ ಕೆಲಸ ಮಾಡ್ಬೇಕು? ಈ ಕಂಪ್ನಿಲಿ ಏನಕ್ಕೆ ಕೆಲಸ ಮಾಡ್ತೀಯಾ? ಅಂದ್ರೆ ಕೆಲಸ ಏನಕ್ಕೆ ಬೇಕು? ದರಿದ್ರ ನನ್ ಮಗನೇ, ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಾನು ಏನಕ್ಕೆ ಕೆಲಸ ಮಾಡ್ಲಿ? ದುಡ್ಗೋಸ್ಕರ ನನ್ ಕೆಲಸ ಹುಡುಕ್ತಾ ಇರೋದು. ಅಯ್ಯೋ ದೇವ್ರೆ, ಈ ಬೋಳಿ ಮಗನ ಏನ್ ಕ್ವಶನ್ ಕೇಳಪ್ಪ ಅನ್ನೋದು ಕೇಳಲೇ ಬೇಡ ಕಣಲ್ಲ. ನೋಡೆ, ಸೀದಾ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಡು. ಕ್ವಶನ್ ಮತ್ತೆ ಆನ್ಸರ್ಸ್ ಅಲ್ಲಿ ಏನಿದೆ ಬೋಗ್ನಿ ಬಿಡು, ತಲೆ ಕೆಡಿಸ್ಕೊಬೇಡ. ಸ್ಯಾಲರಿ ಎಷ್ಟು ಕೊಡ್ತೀಯಾ? 20,000. 20,000ನಾ? 20,000ಕ್ಕೆ ಇಷ್ಟೊಂದೆಲ್ಲ ಕ್ವಶನ್ ಕೇಳ್ತೀಯ ನೀನು? ನೀನೇ ನನ್ನ ರಿಜೆಕ್ಟ್ ಮಾಡೋದು? ಹೋಗೋ ಬೋಸಡಿಕೆ, ನಾನು ನಿನ್ನ ರಿಜೆಕ್ಟ್ ಮಾಡ್ತೀನಿ. 20,000ಕ್ಕೆಲ್ಲ ಯಾವ ನಿನ್ ಕೈ